ಮೋಸ್ಟ್ಲಿ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾವಿಲ್ಲಿ ಆರಾಮಾಗಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಎಲ್ಲರೂ ಶಾಕ್ ಆಗ್ತಾರೆ. ಸೊ ಇವ್ರ ಮನೆ ಕಡೆಯಿಂದ ಖಂಡಿತ ನೋಡ್ತಾರೆ ಈ ವಿಡಿಯೋ. ಸೊ ಅವರು ಶಾಕ್ ಆಗ್ತಾರೆ, ಏನಪ್ಪ ಇವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರಾ ಅಂತ ಅಂದ್ಬಿಟ್ಟು ಅವ್ರಿಗೆ ಅವ್ರ ತಲೆಯಲ್ಲಿ ಪ್ರಶ್ನೆ ಓಡ್ತಾನೆ ಇರುತ್ತೆ. ಹೌದು, ನಾವು ಬಂದ್ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀವಿ ಬೈ ಓನು, ಯಾರು ಪಾರ್ಟ್ನರ್ಶಿಪ್ ಏನೂ ಇಲ್ಲ, ಬೈ ಓನ್ ನಮ್ಮ ದುಡ್ಡಲ್ಲಿ ನಾವು ಬಂದ್ಬಿಟ್ಟು ಇದು ಮಾಡ್ತಿರೋದು ಅಷ್ಟೇ. ಫಸ್ಟ್ ಆಫ್ ಆಲ್ ಇವ್ರು ಬಂದ್ಬಿಟ್ಟು ಮೇಕಪ್ ಆರ್ಟಿಸ್ಟ್, ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್. ಇಷ್ಟು ದಿನ ಬಂದ್ಬಿಟ್ಟು ನಾನು ಎಲ್ಲೂ ಹೇಳಿಲ್ಲ ಸಿ ಇಸ್ ಎ ಮೇಕಪ್ ಆರ್ಟಿಸ್ಟ್ ಅಂತ ಅಂದ್ಬಿಟ್ಟು. ಯಾಕೆ ಇಷ್ಟು ದಿನ ಹೇಳಿಲ್ಲ ಅಂತ ಅಂದರೆ ಸ್ವಲ್ಪ ಸರ್ಟಿಫಿಕೇಟ್ ಎಲ್ಲ ಬಂದಿಲ್ಲ. ಸೊ ಇವಾಗ ಬಂದ್ಬಿಟ್ಟು ಸರ್ಟಿಫಿಕೇಟ್ ಬಂತು ಫೈನಲಿ. ಸರ್ಟಿಫಿಕೇಟು ಇಲ್ಲೇ ಇದೆ. ಸೊ 1.5 year 2 year ಸೊ ಸಮಥಿಂಗ್ ತಾನೆ. ಸೊ 2 year ಬಂದ್ಬಿಟ್ಟು ಕಂಪ್ಲೀಟೆಡ್ ಆಗಿ ಬಂದ್ಬಿಟ್ಟು ಓದಿ ಅದ್ರ ಬಗ್ಗೆ ತಿಳ್ಕೊಂಡು. ಸೊ 6 years ಎಕ್ಸ್ಪೀರಿಯನ್ಸ್ ತಾನೆ ನಿಮ್ಮ ಟೀಚರ್ಗೆ? 6 years ಬಂದ್ಬಿಟ್ಟು ಕಂಪ್ಲೀಟೆಡ್ ಆಗಿ ಓದಿ ಅದ್ರ ಬಗ್ಗೆ ಏನಂತ ನೋಡಿ ಅದರೆಲ್ಲ ವಿಚಾರಿಸ್ಕೊಂಡು ಈ ಸರ್ಟಿಫಿಕೇಟ್ ಸುಮ್ಮನೆ ಕೊಡಲ್ಲ ಯಾರು. ಸೊ ಸರ್ಟಿಫಿಕೇಟ್ ಬಂತು ಫೈನಲಿ. ಸೊ ವಿ ಆರ್ ಸ್ಟಾರ್ಟಿಂಗ್ ಅವರ್ ಬಿಸ್ನೆಸ್. ಸೊ ಇದೇ ನ್ಯೂ ಅಪ್ಡೇಟ್. ಸೊ ಏನು ಬಿಸ್ನೆಸ್ ಅಂತ ಅಂದರೆ ಕ್ಲಿಯರಾಗಿ ನಾನು ಹೇಳ್ತೀನಿ ನೋಡಿ. ಮ್ಯಾರೇಜು, ಸಪೋಸ್ ಬರ್ಡೇ ಪಾರ್ಟೀಸು, ಎಂಗೇಜ್ಮೆಂಟು, ಎಕ್ಸೆಟ್ರಾ ಫಂಕ್ಷನ್ಸ್ ಎಲ್ಲಾದರೂ ಇದ್ದರೆ ಸೊ ನಾವು ಬಂದ್ಬಿಟ್ಟು ಮೇಕ್ ಓವರ್ ಮಾಡಿಕೊಡ್ತೀವಿ. ಅದು ಲೋ ಬಜೆಟಲ್ಲಿ. ನೀವು ಸಪೋಸ್ ನೀವು ಎಲ್ಲಿ ಬೇಕಂದ್ರೂ ಹೋಗಿ ಕೇಳಿ. ಸೊ ಈ ಥರ ನಾನು ಬಂದ್ಬಿಟ್ಟು ಮ್ಯಾರೇಜ್ಗೆ ಮೇಕ್ ಓವರ್ ಮೇಕಪ್ ಮಾಡಬೇಕು, ಒಂದು ಆರ್ಟಿಸ್ಟ್ ಹತ್ರ ಹೋಗ್ಬಿಟ್ಟು ಕೇಳಿ. ಅವ್ರು ಸಪೋಸ್ ಅವರು 45K 50K ಕೇಳ್ತಾರೆ. ಸೊ ನಾವು ಬಂದ್ಬಿಟ್ಟು ಲೋ ಬಜೆಟಲ್ಲಿ ಮಾಡ್ತೀವಿ, ಓಕೆನಾ? ಬಿಕಾಸ್ ಎಲ್ಲರಿಗೂ ಆಸೆ ಇರುತ್ತೆ, ಮದುವೆ ಅಂತ ಬಂದರೆ ಎಲ್ಲರಿಗೂ ಮೇಕಪ್ ಮಾಡ್ಕೋಬೇಕು, ನಾನು ಗ್ರ್ಯಾಂಡಾಗಿ ಕಾಣಬೇಕು ಅಂತ ಇರುತ್ತೆ. ಬಟ್ ನಿಮ್ಮ ಹತ್ರ ಅಮೌಂಟ್ ಇರಲ್ಲ. ಸೊ ಹಂಗಾಗಿ ನಾವು ಹೈ ಬಜೆಟ್ ಎಲ್ಲ ಏನು ಮಾಡ್ತಿಲ್ಲ, ನಿಮಗೆ ಎಷ್ಟು ಆಗುತ್ತೋ ಅಷ್ಟೇ ಲೋ ಬಜೆಟಲ್ಲಿ ನಾನು ಇವರು ಮಾಡಿಕೊಡ್ತಾ ಇದ್ದೀನಿ. ಸೊ ನಮ್ಮ ಕಡೆ ಏನಿದೆಯೋ ಅದು ಖಂಡಿತ ನಿಮಗೆ ಸರ್ಟಿಫಿಕೇಶನ್ ಇದ್ದೇ ಇರುತ್ತೆ. ಸೊ ನೋಡಿ, ಸೊ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ಈ ಥರ ಸ್ಟಾರ್ಟ್ ಮಾಡ್ತಿದ್ದೀವಿ, ಇನ್ನೊಂದು 10 ದಿನ ಆಗುತ್ತೆ. ಸೊ ಮನೆ ಬಂದ್ಬಿಟ್ಟು ಪೇಂಟಿಂಗ್ ವರ್ಕ್ ಆಗ್ತಿದೆ. ಮನೆ ಪೇಂಟಿಂಗ್ ಇವಾಗ ಸದ್ಯಕ್ಕೆ ಬಂದ್ಬಿಟ್ಟು ಮನೆಯೇ ಇವಾಗ ನಮಗೆ ಸ್ಟುಡಿಯೋ. ಸೊ ಸ್ಟುಡಿಯೋ ಹೋಗಿ ಬನ್ವಾದಾಗ ನನ್ನ ಹತ್ರ ದುಡ್ಡೇ ಇಲ್ಲ, ₹1 ಇಲ್ಲ. ಏನೋ ಮನೆನೇ ಇವಾಗ ಸ್ಟುಡಿಯೋ. ಅದೇ ಇರೋ ದುಡ್ಡಲ್ಲೇ ಪ್ರಾಡಕ್ಟ್ಸ್ ಎಲ್ಲ ತಗೊಂಡಿದ್ವಿ, ಅದಕ್ಕೆ ತುಂಬಾ ಖರ್ಚಾಗಿದೆ. ಅದಕ್ಕೆ ಮಿನಿಮಮ್ 1.5 ಲಕ್ಷ ಆಯ್ತು. ಪ್ರಾಡಕ್ಟ್ ಮಾತ್ರನೇ, ಬರೀ ಪ್ರಾಡಕ್ಟ್ ಅಷ್ಟೇ. ಲೋಕಲ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿ ಫೇಸಿಗೆ ಮೇನ್ ಕಸ್ಟಮರ್ಗೆನೆ ಫೇಸಿಗೆ ಎಫೆಕ್ಟ್ ಆಗಬಾರ್ದು. ಸೊ ಅದಕ್ಕೋಸ್ಕರ ನಾನು ನೋಡಿ ಪ್ರಾಡಕ್ಟ್ಸ್ಗಳನ್ನ ತಗೊಂತಾ ಇದ್ದೀನಿ. ಸೊ ಇನ್ನೇನು ಸ್ವಲ್ಪ 10 days ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಬರುತ್ತೆ. ಆ ಪ್ರಾಡಕ್ಟ್ಸ್ ಎಲ್ಲ ಬಂದ್ಮೇಲೆ ನೆಕ್ಸ್ಟ್ ಅಪ್ಡೇಟ್ಸ್ ಎಲ್ಲ ಮಾಡ್ತೀವಿ. ಸದ್ಯಕ್ಕೆ ಈ ಅಪ್ಡೇಟು ವರ್ಷ ಎಲ್ಲರೂ ಮದುವೆ ಮಾಡಲ್ಲ, ಲೈಫ್ ಲಾಂಗ್ ಒನ್ ಟೈಮ್ ಅಲ್ಲಿ ಮದುವೆ ಮಾಡ್ತಾರೆ. ಸೊ ಆ ಮ್ಯಾರೇಜ್ ಫುಲ್ ಹ್ಯಾಪಿಯಾಗಿರ್ಬೇಕು, ಅವ್ರಿಗೆ ಹ್ಯಾಪಿಯಾಗಿರ್ಬೇಕು, ಬೇಜಾರಾಗಬಾರ್ದು. ಈ ತರ ಮಾಡ್ಬಿಟ್ರು ಅಂತ ಅಂದ್ಬಿಟ್ಟು ಯಾರಿಗೆ ಸದ್ಯಕ್ಕೆ ಆಲ್ ಓವರ್ ಕರ್ನಾಟಕ ಬಂದ್ಬಿಟ್ಟು ಆರ್ಡರ್ ಬಂದ್ಬಿಟ್ಟು ತಗೊಂತೀವಿ. ಆಮೇಲೆ ಫ್ಯೂಚರಲ್ಲಿ ನೋಡೋಣ. ಸೊ ಕಾಲ್ ಬುಕ್ಕಿಂಗ್ಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಬಂದ್ಬಿಟ್ಟು ಅಪ್ಡೇಟ್ ಕೊಡ್ತೀನಿ. ಸೊ ಅದೇ ಸಪೋರ್ಟ್ ಕೊಡ್ತೀರಾ ಅಂತ ಅನ್ಸುತ್ತೆ, ಸಪೋರ್ಟ್ ಕೊಡಿ. ನಮ್ಮ ಕಡೆಯಿಂದ ಒಳ್ಳೆ ಮೇಕಪ್ಪೇ ಇರುತ್ತೆ. ಫೇಸಿಗೆಲ್ಲ ನೀವು ಏನು ವರಿ ಮಾಡ್ಕೋಬೇಡಿ. ಏನಪ್ಪ ಇದು ಲೋ ಬಜೆಟ್ ಅಂತ ಅಂದ್ರೆ ಏನು ಲೋ ಅಲ್ಲಿ ಮಾಡ್ತಾರಂತ ತಿಳ್ಕೊಬೇಡಿ. ಸೊ ಪಕ್ಕ 100% ನನ್ನ ಮಾತು ಹೆಂಗಿರುತ್ತೋ ಅದೇ ಥರ ನನ್ನ ಕೈ ಕೆಲಸನೂ ಇರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ನಾವಿದ್ದೀವಿ, 100% ಇದ್ದೇ ಇರುತ್ತೆ. ಏನಂತೀಯ? ಸೊ ಇದೇ ಅಪ್ಡೇಟು. ಇಷ್ಟು ದಿನ ಆಯಿತು. ಆ್ಯಕ್ಚುಲಿ ನಾನು ಬ್ಲಾಗೇ ಸರಿಯಾಗಿ ಶೂಟ್ ಮಾಡ್ತಾ ಇಲ್ಲ. ಸೊ ತುಂಬ ಕೆಲಸ. ಈ ಕಡೆ ಪ್ರಾಡಕ್ಟ್ ಇಸ್ಕೊಬೇಕು, ನನ್ನ ಪರ್ಸ್ನಲ್ ಕೆಲಸ ಮಾಡಬೇಕು, ಇವನ್ನ ನೋಡ್ಕೊಬೇಕು, ಸ್ವಲ್ಪ ಪರ್ಸ್ನಲ್ ಕಮಿಟ್ಮೆಂಟ್ಸ್ ಇತ್ತು, ಎಲ್ಲ ಕ್ಲಿಯರ್ ಆಯಿತು ಇವಾಗ. ಸೊ ಇವಾಗ ಇದ್ರಲ್ಲಿ ಇಲ್ದಿದ್ದೀವಿ. ಸೊ ಇದರಲ್ಲಿ ಏನಪ್ಪ ಇಲ್ದಿದ್ಯಾ? ಸೊ ಏನು ಮೋಟೋ ಬ್ಲಾಗಿಂಗ್ ಮಾಡಲ್ವಾ ಅಂತ ಅಂದರೆ ಅದು ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಕಂಟೆಂಟ್ಸ್ ಎಲ್ಲ ಬೆಸ್ಟ್ ಕಂಟೆಂಟ್ಸ್ ಕೊಡ್ತೀವಿ. ಬೆಸ್ಟ್ ನಮ್ಮದು ಪ್ರೊಫೆಷ್ನಲ್ ಏನಿದೆ, ಪ್ರೊಫೆಷನಲ್ ಜಸ್ಟ್ ಮೇಕಪ್ ಆರ್ಟಿಸ್ಟ್. ನಮ್ದು ಒಂದು ಮೇಕಪ್ಸ್ ನಮ್ದು ಕೆಲಸ ಅಷ್ಟೇ. ಪ್ಯಾಷನ್ ಏನೈತೆ? ಮೋಟೋ ಬ್ಲಾಗರ್ಸ್ ಅಷ್ಟೇ. ಯಾವತ್ತಿಂದ ಬುಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ವಿಸಿಟಿಂಗ್ ಕಾರ್ಡ್ ಮಾಡಬೇಕು, ಮೆನು ಕಾರ್ಡ್ ಮಾಡಬೇಕು, ಯೂನಿಫಾರ್ಮ್ಸ್ ಐತೆ ನಮ್ಗಿಬ್ರಿಗೂ. ಸೊ ಅದರೆಲ್ಲ ಪ್ರೊಸೀಜರ್ ಇದೆ. ಸೊ ಇವಾಗ ಬಂದ್ಬಿಟ್ಟು ಅಪ್ಡೇಟ್ ಕೊಟ್ಟಿದ್ದೀವಿ. ಸೊ ಸಪೋರ್ಟ್ ಮಾಡಿ, ಫ್ರೆಂಡ್ಸಿಗೆ ಶೇರ್ ಮಾಡಿ. ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅನಿಸುತ್ತೆ. ಸಪೋರ್ಟ್ ಮಾಡ್ತೀರಾ 100% ಗೊತ್ತು. ನನ್ನ ಮೇಲೇನೂ ನಂಬಿಕೆ ಇಲ್ಲ, ಇವಳ ಮೇಲೇನೂ ನಂಬಿಕೆ ಇಲ್ಲ, ಓಕೆನಾ? ದುಡ್ಡು ಹೋಗುತ್ತೆ, ನಾಳೆ ದಿವಸ ನಾನು ಸಂಪಾದನೆ ಮಾಡ್ಕೊಂಡ್ಬಿಡ್ತೀನಿ. ನೀವಿದ್ದೀರಾ, ನೀವು ಸಪೋರ್ಟ್ ಮಾಡ್ತೀರಾ ಅಂತ ಒಂದು ಧೈರ್ಯ ಅಷ್ಟೇ, ಬೇರೆ ಏನೂ ಇಲ್ಲ.
ಸರಿ ಗಾಯ್ಸ್, ತುಂಬ ಮಕ್ಕರ್ ಮಾಡ್ತಿದ್ದೀನಿ ಅಂತ ಅನ್ಸುತ್ತೆ. ಸೊ ಲವ್ ಯು. ಸಪೋರ್ಟ್ ಮಾಡೇ ಮಾಡ್ತೀರಾ. ಶೇರ್ ಮಾಡಿ ಅಷ್ಟೇ. ಓಕೆ, ಬಾಯ್. ಬಾಯ್. ನಾನು ಬಾಯ್ ಗಲ್ಲಿಲ್ಲ. ಏನೋ ವಿಡಿಯೋ ಎಂಡಲ್ಲಿ ನೀವು ನೋಡ್ತೀರಾ ಏನೋ ಗೊತ್ತಿಲ್ಲ, ನಾವಿಬ್ರು ಬಂದ್ಬಿಟ್ಟು ನಾವು ಈ ಮುಖ ನೋಡ್ಕೊಂತೀವಿ. ನಾನು ಎಡಿಟಿಂಗ್ ಮಾಡುವಾಗ ತೋರಿಸ್ತೀನಿ ಇವಳ ಹತ್ರ, ಏನೇ ನನ್ನ ಮುಖ ನೀನ್ ನೋಡ್ತೀಯ, ನಿನ್ ಮುಖ ನಾನು ನೋಡ್ತೀಯ ಅಂತ. ಅದು ಒಂಥರ ಆಗುತ್ತೆ ನೋಡಿ. ಅದೇ ತರ ಆಯ್ತು ಇವತ್ತು. ನಗು ಅಂದ್ರೆ ನಗು. ಬೈ. ಲವ್ ಯು.